ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಂಬ ಸ್ಪೆಷಲ್ ಆಗಿರೋ ನಮ್ಮ ಹಳ್ಳಿಯ ಸ್ಟೈಲ್ನ ರೆಸಿಪಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ತಮ್ಮನೇಲಲ್ಲೇ, ಕೆಸುವಿನ ಸೊಪ್ಪಿನ ಪಲ್ಯ. ನಿಮಗೆ ಗೊತ್ತಾ, ಈ ಸೊಪ್ಪು ನಮ್ಮ ಹಳ್ಳಿ ಕಡೆ ತುಂಬ ಫೇಮಸ್. ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನೋ ಅಷ್ಟು ರುಚಿ ಇದ್ರದ್ದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಸೊಪ್ಪನ್ನು ಎಲ್ಲಿಂದ ತಂದ್ವಿ ಅಂತ ಕಂಪ್ಲೀಟ್ ವ್ಲಾಗನ್ನು ಹಾಕಿದ್ದೀವಿ. ಇದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಒಮ್ಮೆ ಆ ವಿಡಿಯೋನ ನೋಡಿ. ಹಾಗಾದರೆ ಇವತ್ತಿನ ಈ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈ ಕೆಸುವಿನ ಸೊಪ್ಪು ಅಂದರೆ ನಮ್ಮ ಮಲೆನಾಡು ಕಡೆ ತುಂಬ ಬಳಸುವಂಥ ಸೊಪ್ಪಿದು. ಹಳೆ ಕಾಲದಲ್ಲಿ ತರಕಾರಿಗಳ ಅಭಾವ ಇದ್ದಾಗ ಒಂದು ಹೊತ್ತಿನ ಊಟ ಆಗ್ತಿತ್ತಂತೆ. ನಮ್ಮ ಅಜ್ಜ ಅಜ್ಜಿಯಂದಿರು ಈ ಸೊಪ್ಪಿನ ಪಲ್ಯ ಜೊತೆ ರೊಟ್ಟಿ ತಿಂದರೆ ಸಾಕು ಅಂತ ಹೇಳ್ತಾರೆ. ಅಷ್ಟೊಂದು ಪೌಷ್ಟಿಕಾಂಶ ಇದರಲ್ಲಿದೆ. ಆದರೆ ಈ ಸೊಪ್ಪನ್ನು ಸರಿಯಾಗಿ ಬೇಯಿಸದೆ ತಿಂದರೆ ಸ್ವಲ್ಪ ಇದು ಕಡಿತ ಅಂತ ಅನಿಸುತ್ತೆ. ಅಂದರೆ ಇದನ್ನು ನಮಗೆ ಕಟ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ. ಕಟ್ ಮಾಡಬೇಕಾದ್ರೇ ಇದು ಕೈಗೆಲ್ಲ ಸ್ವಲ್ಪ ಕಡಿತ ಬರುತ್ತೆ. ಸೊ ಈ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ಇದನ್ನು ಮೊದಲಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು, ಹಳ್ಳಿ ಸೊಪ್ಪು ಅಂದರೆ ಮಣ್ಣು ಧೂಳು ಇರುತ್ತೆ ಕೂಡ, ಅದಕ್ಕೆ 2-3 ಸಾರಿ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಸಣ್ಣ ಸಣ್ಣದ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಕತ್ತಿಯ ಸಹಾಯದಿಂದ ಕಟ್ ಮಾಡಿದ್ದೀವಿ. ಜಾಸ್ತಿ ದೊಡ್ಡದಾಗಿ ಬಿಡಬೇಡಿ, ಸಣ್ಣದಾಗಿದ್ದರೆ ಅದು ಬೇಗ ಕರಗುತ್ತೆ, ಬೇಯುತ್ತೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಈ ಸಣ್ಣದಾಗಿ ಕಟ್ ಮಾಡಿರುವಂಥ ಸೊಪ್ಪನ್ನು ಹಾಕಿದೆ. ಇದಕ್ಕೆ ಹೆಚ್ಚು ನೀರು ಹಾಕಬೇಡಿ, ನಾವು ತೊಂಬಿಗೆ ಅಷ್ಟು ನೀರು ಹಾಕಿದ್ದೀವಿ, ಇಷ್ಟು ಹಾಕಿದ್ರೆ ಸಾಕು. ಈಗ ಇದನ್ನು ಮುಚ್ಚಿ ಬೇಯಲು ಬಿಡಬೇಕು. ಸ್ವಲ್ಪ ಸಮಯದ ನಂತರ ಈ ಸೊಪ್ಪು ಮೃದುವಾಗಿ ಬಾಡುತ್ತೆ. ಇದು ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು, ಅಂದರೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಅಷ್ಟೇ, ಜಾಸ್ತಿ ನೀರು ಹಾಕಬೇಡಿ. ಈಗ ಮುಖ್ಯವಾದ ಸ್ಟೆಪ್ ಏನಂದರೆ, ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಕರಗಿಸ್ಬೇಕು. ಅದು ಸೊಪ್ಪು ರೀತಿ ಇರಬಾರ್ದು. ಈಗ ನಾರ್ಮಲಾಗಿ ನಾವೀಗ ಬಸಳೆ ಸೊಪ್ಪು ಸಾಂಬಾರು ಮಾಡಿದ್ರೆ ಅದು ಕಟ್ ಮಾಡಿರೋ ಅಂತಹ ಸೊಪ್ಪುಗಳು ಹಾಗೆ ಕಾಣಿಸುತ್ತೆ, ಬಟ್ ಆ ಥರ ಅಲ್ಲ. ಈ ಕೆಸುವಿನ ಸೊಪ್ಪು ಚೆನ್ನಾಗಿ ನುಣ್ಣಗೆ ಆಗಬೇಕು, ಅದು ಆ ಥರ ಮಿಕ್ಸ್ ಮಾಡಬೇಕು. ಅಂದರೆ ಸೊಪ್ಪು ಅಂತ ಕಾಣಬಾರ್ದು, ಚೆನ್ನಾಗಿ ಕರಗಿದಂತೆ ಇರಬೇಕಿದು. ಇದು ತುಂಬ ಮುಖ್ಯ, ಏಕೆಂದರೆ ಈ ಸೊಪ್ಪು ಸರಿಯಾಗಿ ಬೇಯಿಸಿದ್ರೆ ಕೈಗೆ ಅಥವಾ ಈ ಥರ ನಾಲಿಗೆಗೆ ಆಗಿರ್ಬೋದು ಕಡಿತ ಶುರುವಾಗುತ್ತೆ. ಈಗ ಈ ಪಲ್ಯಕ್ಕೆ ಬೇಕಾಗೋ ಮೇನ್ ಟೇಸ್ಟು ಹುಳಿ ಮತ್ತು ಖಾರ ಮತ್ತು ಒಗ್ಗರಣೆ. ಹುಳಿಗಾಗಿ ನಾನು ಚಿಕ್ಕದಾದ ಅಪ್ಪೆ ಮಾವಿನಕಾಯಿ ತಗೊಂಡಿದ್ದೀನಿ. ನೀವು ಬೇಕಾದರೆ ಹುಣಸೆ ಹಣ್ಣನ್ನು ಕೂಡ ತಗೊಂಡು ಅದನ್ನು ನೀರಲ್ಲಿ ಗಿವುಚಿ ಹಾಕ್ಬೋದು. ಮಾವಿನಕಾಯಿ ಹಾಕುವಾಗ ನಾನು ಈ ಥರ ಕಟ್ ಮಾಡಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಹಾಕುವಾಗ ಸಿಪ್ಪೆಯನ್ನು ತೆಗೆದು ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಕಹಿ ಬರುತ್ತೆ ಅದು. ಸೊ ನಾನು ಹಾಗೆ ಹಾಕಿದ್ದೀನಿ. ನೀವು ಮಾವಿನಕಾಯಿ ಏನಾದರೂ ಹಾಕೋದಿದ್ದರೆ ಹುಳಿಗೆ ಸಿಪ್ಪೆಯನ್ನು ತೆಗೆದು ಹಾಕಿ, ಇಲ್ಲ ಮಾವಿನಕಾಯಿಯನ್ನು ನೀರಲ್ಲಿ ಬೇಯಿಸಿ ಗಿವುಚಿ ಕೂಡ ಹಾಕ್ಬೋದು. ಆಮೇಲೆ ಸಣ್ಣ ಮೆಣಸಿನಕಾಯಿನ ನಾನು ನುಣ್ಣಗೆ ನುರಿದು ಹಾಕ್ತಾಯಿದ್ದೀನಿ. ಈಗ ಫೈನಲ್ ಟಚ್ ಏನಂದರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದು. ಅದಕ್ಕೆ ಉಪ್ಪು ಸೇರಿಸಿದರೆ ಒಗ್ಗರಣೆ ಹಾಕಿದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಪರಿಮಳ ಬರುತ್ತೆ ಅದರದ್ದು. ಸೊ ಬೆಳ್ಳುಳ್ಳಿ ಒಗ್ಗರಣೆ ನೆಕ್ಸ್ಟ್ ಹಾಕಬೇಕು. ಒಗ್ಗರಣೆ ಹಾಕೋದಂದರೆ ನಿಮ್ಗೆ ಗೊತ್ತೇ ಇದೆ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಕುದ್ದಿ, ನಿಮಗೆ ದೊಡ್ಡ ಮೆಣಸು ಏನಾದರೂ ಮೆಣಸಿನ್ಕಾಯಿ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ, ಅಂದರೆ ಊಟ ಮಾಡುವಾಗ ಕೆಲವೊಬ್ಬರು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದರೆ ಅದು ಮೆಣಸಿನ್ಕಾಯಿ ಕೂಡ ಬೇಕಾಗುತ್ತೆ ಕೆಲವೊಬ್ಬರಿಗೆ. ಸೊ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಬೋದು. ಸೊ ಒಗ್ಗರಣೆ ಕೊಟ್ಟು ಬಾಯಿ ಕ್ಲೋಸ್ ಮಾಡಿದ್ರೆ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಹಾಗೆ ಇದು ಒಗ್ಗರಣೆ ಕೊಟ್ಟ ಮೇಲೆ ಇದ್ರ ಪರಿಮಳ ಅಂತೂ ನೆಕ್ಸ್ಟ್ ಲೆವೆಲ್ಲು. ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂದರೆ ನಿಜವಾಗ್ಲೂ 2 ರೊಟ್ಟಿ ಜಾಸ್ತಿನೇ ತಿಂತಾರೆ. ಹುಳಿ, ಖಾರ ಮತ್ತು ಬೆಳ್ಳುಳ್ಳಿ ಫ್ಲೇವರು ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.